ಮಕ್ಕಳ ಆಸೆನೇ ಈ ತಾಯಿ ಅರ್ಥ ಮಾಡಿಕೊಂಡು ತಪ್ಪದೆ ಈಡೇರಿಸ್ತಾಳೆ ಸ್ವಾಮಿ. ಸ್ವರೂಪಾನಂದ ಸ್ವಾಮೀಜಿಗಳು ಅದನ್ನೇ ಹೇಳೋಗಿದ್ದಾರೆ ಶಾಸ್ತ್ರಿಗಳೇ. ಹಾ, ಸಂತೋಷ. ನೀವು ಈ ಊರಿಗೆ? ನನ್ನ ಮಗ ವಿಶಾಲ್ಗೆ ರೋಡ್ ಆಕ್ಸಿಡೆಂಟ್ ಆಯ್ತು ಶಾಸ್ತ್ರಿಗಳೇ. ಲಕ್ಷ್ಮೀಪುರದ ಗೌರ್ಮೆಂಟ್ ಹಾಸ್ಪಿಟಲ್ ಇದ್ದಾನೆ. ನನ್ನ ಮಗನ ಪ್ರಾಣ ಉಳಿಸಿದ ದೇವತೆನ ತೋರಿಸು ಅಂತ ಈ ದೇವತೆನ ಕೇಳ್ಕೊಂಡೆ. ನೀವು ಹುಡುಕ್ತಾ ಇರೋ ದೇವತೆ ಬೇರೆ ಯಾರು ಅಲ್ಲ ಸ್ವಾಮಿ, ನನ್ನ ಮೊಮ್ಮಗಳು ನಯನಿ. ಹೌದು ಸ್ವಾಮಿ, ನಿಮ್ಮ ಮಗನ ಕಾಪಾಡಿದ್ದು ನನ್ನ ಮೊಮ್ಮಗಳೇ. ಅಂದ್ರೆ ಇಷ್ಟೊತ್ತು ಆ ಪ್ರಸಾದ ತಗೊಂಡದ್ದು ಹುಡುಗಿನೇ. ಆ ಹುಡುಗಿ ಎಲ್ಲಿದ್ದಾಳೋ ಏನೋ ತುಂಬಾ ಹುಡುಕಾಡ್ದೆ ಸ್ವಾಮೀಜಿ, ಆದ್ರೆ ಸಿಗಲಿಲ್ಲ. ಆ ಹುಡುಗಿ ನಿನ್ನ ಹತ್ತಿರವೇ ಇದ್ದಾಳೆ. ಇಷ್ಟೊತ್ತು ಜೊತೆಲೇ ಇದ್ರು ಗುರ್ತು ಹಿಡಿದೆ ಹೋದ ಪಾಪಿ ನಾನು. ಸ್ವಾಮೀಜಿಗಳು ಎಷ್ಟೇ ಹೇಳಿದ್ರು ಅರ್ಥನೇ ಮಾಡ್ಕೊಳ್ಳಿಲ್ಲ. ಆದ್ರೆ ನಯನಿ ನನ್ನ ಮಗನ ಹೇಗೆ ಕಾಪಾಡ್ದು ಶಾಸ್ತ್ರಿಗಳೇ? ಗುಡಿಯಿಂದ ಆಕ್ಸಿಡೆಂಟ್ ಆದ ಜಾಗ ತುಂಬಾ ದೂರದಲ್ಲಿ ಇದೆಯಲ್ಲ, ನಯನಿಗೆ ಹೇಗೆ ಗೊತ್ತಾಯ್ತು? ನಯನಿಗೆ ಮುಂದೆ ಆಗುವ ಅಪಾಯ ಎಲ್ಲ ಗೊತ್ತಾಗತ್ತೆ ಸ್ವಾಮಿ. ತನ್ನ ಮೂರನೇ ಕಣ್ಣಿಂದ ಮುಂದೆ ಆಗೋದನ್ನು ತಿಳ್ಕೊಳ್ಳೋ ನನ್ನ ಮೊಮ್ಮಗಳೇ ತ್ರಿನಯನಿ. ತ್ರಿನಯನಿ 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 ಜನರ ಪ್ರಾಣ ಉಳಿಸೋಕೆ ಎಲ್ಲ ಅವಮಾನಗಳನ್ನ ಸಹಿಸ್ಕೊಳ್ತಿದ್ದಾಳೆ. ಎಲ್ರಿಗೂ ಒಳ್ಳೇದು ಮಾಡೋಕೆ ನೋಡಿದ್ರೆ ಶನಿ ಬಾಯೋಳು ಅಂತ, ಅವಳಿಂದಲೇ ಅನರ್ಥ ಅಂತ ಎಲ್ಲರೂ ಅಪಾರ್ಥ ಮಾಡ್ಕೋತಾರೆ. ಅವಳ ಮೂರನೇ ಕಣ್ಣಿಂದ ಕಾರನ್ನು ನೋಡಿದ್ಲು. ಓದು ಬರಹ ಗೊತ್ತಿಲ್ಲದವಳು ಕುಂಕುಮನಿಂದ ಕಾರಿನ ನಂಬರು ಬರೆದಿದ್ದಾಳೆ. ಈ ಕಾಲದಲ್ಲೂ ಈ ತರ ತ್ಯಾಗ ಮಾಡೋಂಥವ್ರು ಯಾರಿದ್ದಾರೆ ಶಾಸ್ತ್ರಿಗಳೇ? ನನ್ನ ಮೊಮ್ಮಗಳಿದ್ದಾಳೆ, ಅವಳಿಗಿರೋ ಈ ಶಕ್ತಿನೇ ಊರನ್ನು ಬಿಟ್ಟು ಹೋಗಾಗ ಮಾಡ್ತು. ನಯನಿಗೋಸ್ಕರ ನಾನು ಇಲ್ಲೇ ಬಂದ್ಬಿಟ್ಟಿದ್ದೀನಿ. ನಿಜ, ನಯನೆ ಬಗ್ಗೆ ಕೇಳ್ಕೊಂಡು ಮುಕ್ಕಂಟಿಪುರಕ್ಕೆ ಹೋದ್ರೆ ಕೆಟ್ಟದಾಗಿ ಮಾತಾಡಿದ್ರು. ಮಣ್ಣಲ್ಲಿರೋ ಚಿನ್ನನ ಗುರುತಿಸುವವರೆಗೂ ನಮಗದರ ಬೆಲೆ ಗೊತ್ತಾಗೋದೇ ಇಲ್ಲ ಸ್ವಾಮಿ. ಯಾರು ಗುರುತಿಸದೆ ಹೋದ್ರು ವಿಶಾಲಕ್ಷಮ್ಮನ ಆಶೀರ್ವಾದ ನನ್ನ ಮೊಮ್ಮಗಳ ಮೇಲಿರೋದ್ರಿಂದ ಅವಳಿಗೆ ಭವಿಷ್ಯವಾಣಿ ಗೊತ್ತಾಗುತ್ತೆ. ಶಾಸ್ತ್ರಿಗಳ ಮೊಮ್ಮಗಳು ನಮ್ಮ ಜೊತೆ ಇದ್ರೆ ತಿಲೋತ್ತಮ ಮಾಡೋ ಕುತಂತ್ರ ಎಲ್ಲ ಗೊತ್ತಾಗಬಹುದು. ನನ್ನ ಮಗನ, ನನ್ನ ವಂಶನ ಉಳಿಸ್ಕೋಬಹುದು. ಹೇಗಾದ್ರೂ ಮಾಡಿ ನೈನಿನ ನಮ್ಮ ಜೊತೆ ಕರ್ಕೊಂಡು ಹೋಗ್ಬೇಕು. ಶಾಸ್ತ್ರಿಗಳೇ, ತಪ್ಪು ತಿಳ್ಕೋಬೇಡಿ. ನೀವು ನಿಮ್ಮ ಊರು ಬಿಟ್ಟು ಬಂದ ಹಾಗೆ ಈ ಊರನ್ನು ಬಿಟ್ಟು ನನ್ನ ಜೊತೆ ಬಂದ್ಬಿಡಿ. ನಿಮ್ಗೇನ್ ಬೇಕೋ ಎಲ್ಲ ವ್ಯವಸ್ಥೆ ನಾನು ಮಾಡ್ತೀನಿ. ನಾನು ಅರ್ಚಕನೇ ಹೊರತು ಭಿಕ್ಷುಕ ಅಲ್ಲ ಸ್ವಾಮಿ. ತಪ್ಪು ತಿಳ್ಕೋಬೇಡಿ ಅಂತ ನಾನು ಕೇಳ್ಕೊಂಡಿದ್ದೀನಿ. ನಿಮ್ಮ ಮೊಮ್ಮಗಳು ನಮ್ಮ ಜೊತೆ ಇದ್ರೆ ನಮಗೆ ಒಳ್ಳೇದಾಗ್ಬೋದು ಅಂತ ಅನಿಸ್ತಿದೆ. ಕ್ಷಮಿಸಿ ಸ್ವಾಮಿ.
ಹಸಿವನ್ನ ಅಮ್ಮ ತೀರಿಸ್ತಾಳೆ, ಬೇಕು ಬೇಡಗಳನ್ನ ಗುಡಿ ತೀರಿಸುತ್ತೆ. ಇದಕ್ಕಿಂತ ನಮಗಿನ್ನೇನು ಬೇಕು? ಮದುವೆ ಆಗದ ನಯನಿ ಮದುಮಗಳಾಗಿ ಅತ್ತೆ ಮನೆಗೆ ಹೋಗುವಾಗ ಮಾತ್ರ ಈ ಊರು ಬಿಟ್ಟು ಹೋಗೋದು. ಕ್ಷಮಿಸ್ಬಿಡಿ. ಸ್ವಂತ ತಾಯಿ ಹಾಗೆ ನನ್ನ ಮಗನ ನೋಡ್ಕೋತಾಳೆ ಅಂತ ತಿಲೋತ್ತಮನ ನನ್ನ ಮದುವೆ ಆಗಿ ತಪ್ಪು ಮಾಡಿಬಿಟ್ಟೆ ನಾನು. ನನ್ನ ಮಗನ್ನು ನನ್ನಿಂದ ದೂರ ಮಾಡೋ ಹಾಗೆ ಕಾಣಿಸ್ತಿದೆ. ನನ್ನ ವಂಶದ ಕುಡಿನ ಕಾಪಾಡ್ಕೊಳ್ಳೇಬೇಕು. ಮುಂದೆ ನಡೆಯೋ ಅನಾಹುತಗಳನ್ನೆಲ್ಲ ತಿಳ್ಕೊಳ್ಳೋ ನೈನಿ ಜೊತೆ ವಿಶಾಲ್ ಮದುವೆ ಆದ್ರೆ ಅವಳೇ ತನ್ನ ಮಾಂಗಲ್ಯನ ಕಾಪಾಡ್ಕೋತಾಳೆ. ಮದುವೆ ಆಗದ ನಯನಿ ಮದುಮಗಳಾಗಿ ಅತ್ತೆ ಮನೆಗೆ ಹೋಗುವಾಗ ಮಾತ್ರ ಈ ಊರು ಬಿಟ್ಟು ಹೋಗೋದು. ಶಾಸ್ತ್ರಿಗಳೇ ಶಾಸ್ತ್ರಿಗಳೇ, ನೇರವಾಗಿ ವಿಷಯಕ್ಕೆ ಬರ್ತೀನಿ. ನಿಮ್ಮ ಮೊಮ್ಮಗಳನ್ನ ನನ್ನ ಮನೆ ಸೊಸೆ ಮಾಡ್ಕೋತೀನಿ. ಇಲ್ಲ ಅಂತ ಹೇಳ್ಬೇಡಿ. ಇದು ಪ್ರಾರ್ಥನೆ ಅಲ್ಲ, ಭಿಕ್ಷೆ ಅನ್ಕೊಳ್ಳಿ. ತಾವು ದೊಡ್ಡವರು, ನೀವು ಅಮ್ಮನವ್ರಿಗೆ ಕೈ ಮುಗಿಬೇಕೆ ಹೊರತು ನನ್ನಂತ ಅರ್ಚಕನಿಗಲ್ಲ ಸ್ವಾಮಿ. ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ನಿಮ್ಮ ಮೊಮ್ಮಗಳನ್ನ ನನ್ನ ಮನೆ ಸೊಸೆ ಮಾಡ್ಕೋತೀನಿ, ಏನಂತೀರಾ? ಸ್ವಾಮಿ, ತಾವು ಅಗರ್ಭ ಶ್ರೀಮಂತರು, ನಾವು ಬಡವರು. ಈ ಸಂಬಂಧ ಹೇಗೆ? ನೈನಿ ನಿಮ್ಮ ಮನೆ ಬಂಗಾರ ಇರಬಹುದು, ಅವಳು ನನ್ನ ಮನೆ ಮಹಾಲಕ್ಷ್ಮಿ. ಶಾಸ್ತ್ರಿಗಳೇ, ಬೆಲೆ ಕಟ್ಟಕ್ಕಾಗುತ್ತಾ ಹೇಳಿ? ಇಲ್ಲ ಅನ್ಬೇಡಿ ಪ್ಲೀಸ್. ಮಹಾಜಾತಕದವಳು ಅಂತ ನನಗೂ ಗೊತ್ತು. ಆದರೆ ಒಂದು ಮಾತು, ಅವಳನ್ನು ಕೇಳಿ ನೋಡ್ತೀನಿ. ನಿಮ್ಮ ಮೊಮ್ಮಗಳು ನಿಮ್ಮ ಮಾತನ್ನು ಕೇಳ್ತಾಳೆ ಅಂತ ನನಗೆ ಗೊತ್ತು. ಅವಳು ತುಂಬಾ ಚೆನ್ನಾಗಿರ್ತಾಳೆ ಶಾಸ್ತ್ರಿಗಳೇ. ಯಜಮಾನ್ರೆ, ನೀವಿನ್ನೂ ಇಲ್ಲೇ ಇದ್ದೀರಾ? ನೀವ್ ಹುಡುಕ್ತಾ ಇರೋ ನಿಮ್ ಸೊಸೆ ಬಗ್ಗೆ ತಾತಂಗ್ ಹೇಳಿ, ಅವ್ರು ಹುಡುಕ್ ಕೊಡ್ತಾರೆ. ಕೇಳಿದ್ನಮ್ಮ, ಅವಳು ಸಿಕ್ಕಿದ್ಲು. ಆದ್ರೆ ಒಪ್ಕೋಬೇಕಾದ್ರೂ ಒಪ್ಕೆನೇ ಇನ್ನೂ ಸಿಕ್ಕಿಲ್ಲ. ವಿಶಾಲ್, ಏನ್ ಮಾಡ್ತಾ ಇದೀಯಾ? ಮನೆಗೆ ಹೋಗೋಣ ಡ್ಯಾಡ್. ಹಾಸ್ಪಿಟಲ್ ಬಿಲ್ ರೆಡಿ ಮಾಡಕ್ಕೂ ಹೇಳಿದ್ದೀನಿ. ಅದೇನು ಸಡನ್ ಆಗಿ 2 ದಿನ ಇಲ್ಲೇ ಇರ್ತೀನಿ ಅಂತ ಹೇಳಿದ್ದೆ? ನಾನು ಹೇಳಿಲ್ಲ ಡ್ಯಾಡ್, ನೀವು ಹೇಳಿದ್ದಕ್ಕೆ ಇದ್ದೆ ಅಷ್ಟೇ. ಅಮ್ಮನ್ ನೋಡ್ದೆ ಇಷ್ಟು ದಿನ ಇದ್ದಿದ್ದೆ ಗ್ರೇಟ್. ಏಯ್, ತಿಲೋತ್ತಮ ನಿನಗೋಸ್ಕರ ಕಾಯ್ಕೊಂಡು ಕೂತಿಲ್ವೋ? ಬೇಜಾರಾಗಿದ್ದಾರೇನು? ನನ್ನನ್ನು ನೀವು ಫೋನ್ ಮಾಡಕ್ ಬಿಡ್ತಿಲ್ವಲ್ಲ? ಯಾರಿಗೆ ಆಗ್ಲಿ ಕೋಪ ಬರುತ್ತೆ. ಮನೆಗೆ ಹೋದ ತಕ್ಷಣ ಅಮ್ಮಂಗೆ ಸಾರಿ ಹೇಳ್ತೀನಿ. ಅವಸರ ಮಾಡ್ಬೇಡ ವಿಶಾಲ್, ಹೋಗೋಣ ಅಂತ ಹೇಳಿದ್ನಲ್ಲ. ನೋಡು, ನಾನು ಎಲ್ಲಿ ಹೋಗಿ ಬಂದೆ ಅಂತ ಕೇಳಲ್ವಾ? ನಾನು ಮೆಡಿಸಿನ್ಸ್ಗೋಸ್ಕರ ಹೋಗಿದ್ರಿ. ಸಿಗದಿದ್ರೂ ಪರವಾಗಿಲ್ಲ, ಸಿಟಿಯಲ್ಲಿ ಸಿಗುತ್ತೆ ಬಿಡಿ. ಬನ್ನಿ ಡ್ಯಾಡ್. ಡ್ಯಾಡ್ ಬನ್ನಿ, ಬನ್ನಿ ಡ್ಯಾಡ್. ವಿಶಾಲ್, ನಿನ್ನನ್ನು ಕಾಪಾಡಿದ ಹುಡುಗಿನ ನೋಡೋಣ ಅಂತ ಹೋಗಿದ್ದೆ. ಒಳ್ಳೇದು, ನೀವು ಹ್ಯಾಪಿ ಅಲ್ವಾ?
ನನ್ನ ಸಂತೋಷ ಮುಖ್ಯ ಅಲ್ಲ, ನೀನ್ ಚೆನ್ನಾಗಿರ್ಬೇಕು. ಡ್ಯಾಡ್ ಐ ಆಮ್ ಅಬ್ಸಲ್ಯೂಟ್ಲಿ ಗುಡ್. ಒಬ್ನೇ ಅಲ್ಲ, ಇಬ್ರು. ನೀನು ನೈನಿ 100 ವರ್ಷ ಕೂಡ್ ಬಾಳ್ಬೇಕು. ಐ ಆಮ್ ಸಾರಿ ವಾಟ್ ಯು ಮೀನ್ ಡ್ಯಾಡ್? ಈ ವಿಷಯ ನಿನ್ನ ಹತ್ರ ಡಿಸ್ಕಸ್ ಮಾಡಬೇಕು ಅಂತಾನೆ ಬಂದಿದ್ದೀನಿ. ನೈನಿ ಬೇರೆ ಯಾರೋ ಅಲ್ಲ, ಮುಕ್ಕಂಟಿಪುರದ ವಿಶಾಲಾಕ್ಷಮ್ಮನ ಗುಡಿ ಪೂಜಾರಿ ಶಂಕರ ಶಾಸ್ತ್ರಿಗಳ ದೊಡ್ಡ ಮೊಮ್ಮಗಳು. ಹೋ, ಶಾಸ್ತ್ರಿಗಳ ಮೊಮ್ಮಗಳಿಗೆ ಕಾಮನ್ ಸೆನ್ಸು ಇಲ್ಲ ಅಂತಾಯ್ತು. ನೋಡು ವಿಶಾಲ್, ವಿಷಯ ಏನು ಅಂದ್ರೆ ನೀನು ನೈನಿನ ಮದುವೆ ಮಾಡ್ಕೋಬೇಕು. ಒಳ್ಳೆ ಹುಡುಗಿ ಅಂತ ಹುಡುಗಿ ಸಿಗೋದು ನಮ್ಮ ಅದೃಷ್ಟ. ಎಷ್ಟೋ ಜನ್ಮದ ಪುಣ್ಯ ಡ್ಯಾಡ್ ಹೋಲ್ಡ್ ಆನ್ ಒನ್ ಮಿನಿಟ್. ನೈನಿನ ನಾನು ಯಾಕೆ ಮದ್ವೆ ಆಗ್ಬೇಕು? ದೇವರ ಮೇಲೆ ನಂಬಿಕೆನೇ ಇಲ್ಲ ಇವನಿಗೆ. ಆ ಹುಡುಗಿನ ಮದ್ವೆ ಆದ್ರೆ ನಿನಗೆ ರಕ್ಷಣೆ ಆಗಿರ್ತಾಳೆ, ಅದಕ್ಕೆ ಈ ಸಂಬಂಧನ ಬೆಳೆಸ್ತಾ ಇದ್ದೀನಿ ಅಂತ ಇವನಿಗೆ ಹೇಗೆ ಹೇಳೋದು? ಡ್ಯಾಡ್ ಐ ಆಮ್ ಟಾಕಿಂಗ್ ಟು ಯು, ಪ್ಲೀಸ್ ಆನ್ಸರ್ ಮೀ. ಅವಳನ್ನ ನಾನು ಯಾಕೆ ಮದ್ವೆ ಆಗ್ಬೇಕು? ನೋಡು ವಿಶಾಲ್, ಯಾಕೆಂದ್ರೆ ಅವಳು ನಿನ್ನ ಪ್ರಾಣ ಕಾಪಾಡಿದಾಳೆ. ಡ್ಯಾಡ್ ಐ ಯು ಸೀರಿಯಸ್? ರಿಯಲಿ? ಸೇವ್ ಮಾಡಿದ ಹುಡುಗಿಗೆ ಸಹಾಯ ಮಾಡಬೇಕು ಅನ್ಸಿದ್ರೆ ವಿಸಿಟಿಂಗ್ ಕಾರ್ಡ್ ಕೊಡಿ. ಅದನ್ನ ಬಿಟ್ಟು ನನ್ನ ಹೆಸರು ಪಕ್ಕ ಅವಳ ಹೆಸರು ಪ್ರಿಂಟ್ ಮಾಡಿಸಿ ವೆಡ್ಡಿಂಗ್ ಕಾರ್ಡ್ ಕೊಡ್ಬೇಡಿ ಪ್ಲೀಸ್ ಡ್ಯಾಡ್. ವಿಶಾಲ್, ಅವಳು ನಿನಗೆ ಮರುಜನ್ಮ ಕೊಟ್ಟೋಳಪ್ಪ. ಅವಳು ಎಷ್ಟು ಹಣ ಬೇಕಾದರೂ ಕೊಡಿ. ಹಣ ಬೇಡ ಅಂದ್ರೆ ರೆಸಾರ್ಟ್ ಮಾಡ್ಬೇಕು ಅಂತಿದ್ವಲ್ಲ, ಆ ಕ್ರೋರ್ಸ್ ಟುಗೆದರ್ ಪ್ರಾಪರ್ಟಿ ಬೇಕಾದ್ರೂ ಬರ್ಕೊಡಿ, ನೋ ಪ್ರಾಬ್ಲಮ್. ಬಟ್ ಯಾವುದೇ ಕಾರಣಕ್ಕೂ ಮದ್ವೆ ಮಾಡ್ಕೊ ಅಂತ ಮಾತ್ರ ಹೇಳ್ಬೇಡಿ. ಹೌದು, ಯಾಕೆ ಮಾಡ್ಕೋಬಾರ್ದು? ಯಾಕಂದ್ರೆ ನಾನು ಅಮ್ಮನ್ಗೆ ಮಾತು ಕೊಟ್ಟಿದ್ದೀನಿ. ಎಷ್ಟು ಬೆಳಕ್ ಬಿಟ್ಟಿದ್ಯಾ ವಿಶಾಲ್. ಅಮೆರಿಕಾದಲ್ಲಿರೋ ನನ್ ಮಗ ಇನ್ನೂ ಚಿಕ್ಕ ಹುಡ್ಗಾನೆ ಅಂತ ಎಲ್ರ ಹತ್ರನೂ ಹೇಳ್ತಾ ಇದ್ದೆ. ಆದ್ರೆ ಈಗ ಇಂಡಿಯಾಗ್ ಬಂದಿರೋ ನನ್ ಮಗನ್ನ ನೋಡ್ತಾ ಇದ್ರೆ ತುಂಬಾ ದೊಡ್ಡವನಾಗೋದು ಅನ್ಸ್ತಿದೆ. ಈ ಅಮ್ಮನ ಯಾವತ್ತೂ ದೂರ ಮಾಡಲ್ಲ ಅಲ್ವಾ? ಯಾಕಮ್ಮ ಹಾಗಂತಿದ್ದೀರಾ? ಕನ್ಸಲ್ಲೂ ಕೂಡ ನಾನು ನಿಮ್ಮನ್ನ ದೂರ ಮಾಡ್ಕೊಳ್ಳಲ್ಲ. ಏನೋ ವಿಶಾಲ್, ನೀನು ಯಾರನ್ನಾದ್ರೂ ಪ್ರೀತಿಸಿ ಅವಳನ್ನೇ ಮದ್ವೆ ಆಗ್ತೀನಿ ಅಂತ ಹೇಳ್ತೀಯೇನೋ, ನನ್ನಿಂದ ಎಲ್ಲಿ ದೂರ ಆಗ್ತೀಯೋ ಅಂತ ನನಗ್ ತುಂಬಾ ಭಯ. ಅಮ್ಮ, ನಾನು ನಿಮ್ಮನ್ನ ಪ್ರೀತಿಸೋ ಅಷ್ಟು ಬೇರೆ ಯಾರನ್ನೂ ಪ್ರೀತಿಸಕ್ಕಾಗಲ್ಲ. ಚಿಕ್ಕ ವಯಸ್ಸಿಂದ ನನಗೆ ನೀವೇ ಸರ್ವಸ್ವ ಅಂತ ಬೆಳೆದಿದ್ದೀನಿ. ಮದ್ವೆ ಆದ್ಮೇಲೆ ನಾನು ಬದಲಾಗ್ತೀನಿ ಅಂತ ನೀವು ಗಾಬರಿ ಆಗ್ತಿದ್ದೀರಾ. ಅಮೆರಿಕಾಯಿಂದ ನಾನು ಬರೀ ಗೋಲ್ಡ್ ಮೆಡಲ್ ತಂದಿದ್ದೀನಿ ಹೊರತು ಹುಡುಗಿ ಬಿಡಿ ಅಟ್ಲೀಸ್ಟ್ ಫೋಟೋನೂ ತಂದಿಲ್ಲ. ಅದರ ಅವಶ್ಯಕತೆನೂ ನನಗಿಲ್ಲ. ನೀನೇನೋ ಹೇಳ್ತೀಯ, ನಿಮ್ಮಪ್ಪ ಒಳ್ಳೆ ಸಂಬಂಧ ಹುಡುಕಿ ನಿನಗ್ ಮದ್ವೆ ಮಾಡ್ಬಿಡ್ತಾರೆ, ಆಗ ನಾನು ದೂರ ಆದ ಹಾಕ್ತಾನೆ. ಅಮ್ಮ ಕೂಲ್, ನಾನು ಯಾರನ್ನೂ ನೋಡಲ್ಲ, ಡ್ಯಾಡಿ ಕೂಡ ಯಾರನ್ನೂ ಹುಡುಕಲ್ಲ. ನೀವ್ ಯಾವ ಹುಡುಗಿನ ತೋರಿಸಿ ಮದ್ವೆ ಆಗು ಅಂತಿರೋ ಆ ಹುಡುಗಿಗೆ ತಾಳಿ ಕಟ್ತೀನಿ ನಾನು, ಓಕೆನಾ? ಪ್ರಾಮಿಸ್? ಪ್ರಾಮಿಸ್. Now relax.
ಸ್ಮೈಲ್ ಕೊಡಮ್ಮ, ಸ್ಮೈಲ್. ಅಮ್ಮ ತೋರ್ಸೋ ಹುಡುಗಿ ಬಿಟ್ರೆ ನನ್ನ ಲೈಫಲ್ಲಿ ಬೇರೆ ಯಾರೂ ಬರಕ್ ಸಾಧ್ಯ ಇಲ್ಲ. ಬಂದ್ರೆ ನನಗ್ ಲೈಫ್ ಇರಲ್ಲ. ಈ ಡಿಸಿಷನ್ ಫೈನಲ್ ಡ್ಯಾಡ್. ದಿಸ್ ಇಸ್ ಫಿಕ್ಸ್. ಪ್ಲೀಸ್. ವಿಶಾಲ್, ನನ್ನ ಮಾತು ಕೇಳು. ವಿಶಾಲ್ 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 ಡ್ಯಾಡ್, ಎದ್ದೇಳಿ. ಡ್ಯಾಡ್, 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 ಡ್ಯಾಡಿ, ಗೆಟ್ ಅಪ್ ಡ್ಯಾಡ್. ಡ್ಯಾಡ್, ಡ್ಯಾಡ್, ಡಾಕ್ಟರ್, ಡಾಕ್ಟರ್, ಡ್ಯಾಡ್, ಡ್ಯಾಡ್ ಕಣ್ ತೆಗೀರಿ ಡ್ಯಾಡ್. ಡ್ಯಾಡ್, ಡ್ಯಾಡ್, ಎದ್ದೇಳಿ ಡ್ಯಾಡ್, ಪ್ಲೀಸ್ ಡ್ಯಾಡ್. ಡಾಕ್ಟರ್, ಡಾಕ್ಟರ್, ಡ್ಯಾಡ್, ಪ್ಲೀಸ್ ಡ್ಯಾಡ್. ಡ್ಯಾಡ್, ಏನಾಯ್ತು ಡ್ಯಾಡ್? ಡ್ಯಾಡ್, ಡ್ಯಾಡ್ ಪ್ಲೀಸ್ ಎದ್ದೇಳಿ. ಡಾಕ್ಟರ್, ಡಾಕ್ಟರ್, ಡ್ಯಾಡ್ ಪ್ಲೀಸ್ ಕಣ್ ತೆಗೀರಿ. ಪ್ಲೀಸ್ ಎದ್ದೇಳಿ ಡ್ಯಾಡ್.